ಆತ್ಮೀಯರೇ, ನಮಸ್ಕಾರ. ಹೋಳಿ ಹಬ್ಬ ಬಂತು. ಹೋಳಿ ಹಬ್ಬಕ್ಕೂ ಬಣ್ಣಗಳಿಗೂ ಸಂಬಂಧ ಇದೆ. ಹೋಳಿ ಹಬ್ಬ ಬಣ್ಣಗಳ ಸಂಭ್ರಮ. ಈ ವಿಚಾರ ಕುರಿತು ನನ್ನ ಜೊತೆಗೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಇದ್ದಾರೆ. ಅವ್ರುಗಳು ಕೂಡ ಮಾತಾಡ್ತಾರೆ. ಯಾಕೆಂದರೆ ಹೋಳಿ ಹಬ್ಬ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳು ಇರೋದನ್ನು ನಾವು ಗಮನಿಸ್ತೇವೆ. ನಮ್ಮ ಇಡೀ ದೇಶದಾದ್ಯಂತ ಕಾಮನ ಹಬ್ಬ, ಕೆಲವು ಕಡೆ ಬಣ್ಣಗಳನ್ನು ಓಕಳಿ ಆಡುವಂಥದ್ದು ವಿಶೇಷವಾಗಿ ಇರ್ತದೆ. ಓಕೆ, ಸೊ ಆ ಕಥೆಗಳನ್ನು ನಮ್ಮ ವಿದ್ಯಾರ್ಥಿಗಳೇ ಹೇಳಿ, ನಾನೇ ಎಲ್ಲ ಹೇಳಬಾರ್ದು ಅನ್ನೋದು ಒಂದು ದೇಶದಿಂದ ನೇರವಾಗಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಬರ್ತೇನೆ. ಆದರೆ ವಿಶೇಷವಾಗಿ ನನಗೆ ಈ ಬಣ್ಣಗಳ ಸಂಭ್ರಮ ಇದೆಯಲ್ಲ, ಒಂದೊಂದು ಬಣ್ಣಕ್ಕೂ ಒಂದೊಂದು ಭಾವನೆ ಇರುವಂಥದ್ದು. ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ನಾವು ಧರಿಸೋ ಉಡುಪಾಗಬಹುದು ಅಥವಾ ವಿಶೇಷ ಅಲಂಕಾರಗಳಾಗಿರ್ಬೋದು, ತುಂಬ ಮುದವನ್ನು ಕೊಡ್ತದೆ, ಮಜಾನು ನೀಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಈ ಬಣ್ಣದ ಜೊತೆ ಆಟ ಆಡ್ತಾರೆ ಈ ಗೀತಾ ಅನ್ನೋರು. ಸೊ ಅವರು ಬಣ್ಣ ಇಟ್ಕೊಂಡು ಕೆಲವ್ರನ್ನ ಕಪ್ಗಿರೋರು ಬೆಳ್ಳಗೆ ಕೆಂಪಿಗೆ ಎಲ್ಲ ಮಾಡ್ತಾರೆ. ನೋಡೋಣ, ಅದಕ್ಕೆ ಅವ್ರನ್ನೇ ಫಸ್ಟ್ ಮಾತಾಡಿಸ್ತೇನೆ. ಎಸ್ ಗೀತಾ ಮೇಡಮ್, ಹೇಳ್ರಿ ಈ ವಿಷಯ. ಸರ್ ನಮಸ್ತೆ ಸರ್. ಹೋಳಿ ಹಬ್ಬ ಬಣ್ಣಗಳ ಸಂಭ್ರಮ, ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಬದುಕನ್ನು ನಾವು ಬಣ್ಣ ಬಣ್ಣದಾಗಿ ಇಟ್ಕೊಬೇಕು. ಹಾಗೆ ಒಂದೊಂದು ರಾಷ್ಟ್ರಕ್ಕೂ ಒಂದೊಂದು ಬಾವುಟದ ಬಣ್ಣ. ನಮ್ಮ ಕನ್ನಡ ನಾಡಿನ ಬಣ್ಣ ಹಳದಿ ಮತ್ತೆ ಕೆಂಪು, ಹೀಗೆ ಒಂದು ಬಣ್ಣವನ್ನ ಪ್ರತಿಬಿಂಬಿಸುವಂತದ್ದು ಒಂದು ಹೋಳಿ ಹಬ್ಬ. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ದೇಶ. ಅಂದ್ರೆ ನಮ್ಮ ಅವ್ರು ಮಾಡ್ಬೇಕು ಹಬ್ಬ, ಇವ್ರು ಮಾಡ್ಬೇಕು ಅಂತೇನ, ನಾವು ಪ್ರತಿ ಒಂದನ್ನು ಎಲ್ಲಾ ಹಬ್ಬ ಮಾಡ್ತಾ ಇರ್ತೀವಿ. ಮತ್ತೆ ಅದ್ರಲ್ಲಿ ಹೋಳಿ ಹಬ್ಬ ಅಂದ್ರೆ ಒಂದು ವಿಶೇಷ ಸರ್. ಅದ್ರಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಆಟ ಆಡುವಂಥದ್ದು. ಒಂದು ಪರಸ್ಪರ ಬಣ್ಣಗಳನ್ನ ಎರಚುವುದರ ಮುಖಾಂತರ ಹೋಳಿ ಹಬ್ಬನ ಆಚರಣೆ ಮಾಡ್ತಾರೆ. ಈ ಹಬ್ಬದ ಒಂದು ಸುಂದರ ಅಂದ್ರೆ ಒಂದು ಈ ಹೋಳಿ ಹಬ್ಬ ಇತಿಹಾಸ ಏನು ಅಂದ್ರೆ, ಪೂರ್ವದಲ್ಲಿ ತಾರಕಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನು ಒಂದು ದುರಾಂಕಾರಿ, ಒಬ್ಬ ಕ್ರೂರಿ. ಅವನು ನನಗೆ ಸಾವು ಬರ್ಬಾರ್ದು ಅಂತ ವರ್ಷಾನ್ಗಟ್ಲೆ ಕುತ್ಕೊಂಡು ತಪಸ್ ಮಾಡ್ತಾನೆ. ಆ ತಪಸ್ಸಿಗೆ ಬ್ರಹ್ಮ ಮೆಚ್ಚಿ ಪ್ರತ್ಯಕ್ಷ ಆಗಿ ನಿನ್ಗೆ ಏನ್ ವರ ಬೇಕು ಅಂತ ಕೇಳ್ಕೊ ಅಂತ ಹೇಳಿದಾಗ, ಅವನು ತಾರಕಾಸುರ ನನಗೆ ಅಂದ್ರೆ ಸಾವಿಲ್ಲದ ವರವನ್ನ ಕೊಡು ಅಂತ ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಹುಟ್ಟಿದ್ಮೇಲೆ ಸಾವು ಬರ್ಲೇಬೇಕು, ಬೇರೆ ಏನಾದ್ರು ವರ ಕೇಳ್ಕೊ ಅಂತ ಅಂದಾಗ, ಅವಾಗ ಅವನು ಶಿವನ್ಗೆ ಹುಟ್ಟಿರೋಂತ 7 ದಿನದ ಮಗುವಿಂದ ನನಗೆ ಸಾವು ಬರ್ಬೇಕು ಅಂತ ಕೇಳ್ಕೊಂತಾನೆ. ಆಗ ಬ್ರಹ್ಮ ತಥಾಸ್ತು ಅಂತಾನೆ. ಹಾಗೆ ಆದ್ರೆ ಅವಾಗ ಶಿವ ಒಂದು ಭೋಗ ಸಮಾಧಿಯಲ್ಲಿ ಧ್ಯಾನ ಮಾಡ್ತಾ ಇರ್ತಾನೆ ಶಿವ. ಅವಾಗ ಇವನ ದುರಹಂಕಾರ, ಇವನ ಅಟ್ಟಹಾಸನ ನೋಡಕ್ ಆಗದೆ ದೇವತೆಗಳೆಲ್ಲ ಒಂದು ರತಿ ಮತ್ತೆ ಮನ್ಮಥರನ್ನ ಹೋಗಿ ಕೇಳ್ತಾರೆ. ಯಾಕಂದ್ರೆ ಶಿವನ ಈ ತರ ಭೋಗ ಸಮಾಧಿಯಲ್ಲಿದ್ದಾರೆ, ಅವ್ರನ್ನ ಎದ್ದೇಳಿಸ್ಬೇಕು, ಇವನ ರಾಕ್ಷಸನ ಅಟ್ಟಹಾಸ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಅವಾಗ ರತಿ ಮತ್ತೆ ಮನ್ಮಥ ಅವರು ಒಪ್ಕೊಂಡು ಶಿವನ ಧ್ಯಾನ ಮಾಡ್ತಿರ್ತಲ್ಲ, ಹೋಗಿ ಅವ್ರಿಗೆ ಹೂವಿನ ಬಾಣದಿಂದ ಹೊಡೆದು ಆ ಶಿವನನ್ನ ಎದ್ದೇಳಿಸ್ತಾರೆ. ಆಗ ಆ ಶಿವನಿಗೆ ಕೋಪ ಬಂದು ಮೂರನೇ ಕಣ್ಣನ್ನು ಬಿಟ್ಟು ಅವನ ಮನ್ಮಥನ್ನ ಸಾಯಿಸ್ತಾನೆ. ಆಗ ರತಿ ದುಃಖದಿಂದ ಪತಿ ಭಿಕ್ಷೆ ಕೇಳಿದಾಗ ಅವಾಗ ಶಿವ ಶಾಂತಗೊಂಡು ಪತ್ನಿಯನ್ನು ಅವಳಿಗೆ ಮಾತ್ರ ಶರೀರ ಆಗುವಂತೆ ವರ ಕೊಡ್ತಾನೆ. ಈ ಘಟನೆ ನಡೆದಿದ್ದು ಪಾಲ್ಗುಣಿ ಶುದ್ಧ ಹುಣ್ಣಿಮೆ ಎಂದು. ಆ ದಿನಾನೇ ಹುಣ್ಣಿಮೆ ಅಂದ್ರೆ ಹೋಳಿ ಹಬ್ಬವಾಗಿ ಆಚರಿಸ್ತಾರೆ ಅಂತ ಒಂದು ಪ್ರತೀತಿ ಇದೆ ಸರ್. ಇದು ಅದೇ ಆ ರಾಷ್ಟ್ರ ಈ ರಾಷ್ಟ್ರ, ಆ ಜನ ಈ ಜನ ಅಂತ ನೋಡದೆ ಪ್ರತಿಯೊಬ್ಬರು ಹಿರಿಯರು ಹಾಗೆ ಕಿರಿಯರು ಎಲ್ಲರೂ ಸೇರಿ ಒಟ್ಟಾಗಿ ಆಚರಣೆ ಮಾಡೋ ಅಂತದ್ದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್. ನಮಸ್ತೆ. ಓಕೆ ಗೀತಾ ಅವರೇ, ಬಣ್ಣಗಳ ಬಗ್ಗೆ ತಮಗೆ ತಿಳಿದಿರುವ ಕಥೆಯನ್ನು ತಿಳಿಸಿದ್ದೀರಿ. ಇನ್ನು ನಮ್ಮ ಟೀಚರ್ ಸತೀಶ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸತೀಶ್. ನಮಸ್ಕಾರ ಜೆ.ಪಿ ಸರ್. ಆದ್ಮೇಲೆ ಹೋಳಿ ಹಬ್ಬ ಬಣ್ಣಗಳ ಹಬ್ಬ, ಗೊತ್ತಿರೋ ಹಬ್ಬ, ಬಹಳ ಪ್ರಸಿದ್ಧವಾದ ಹಬ್ಬ, ಎಲ್ರಿಗೂ ಇಷ್ಟವಾಗುವಂತ ಒಂದು ಹಬ್ಬ. ಇದು ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯ ಕ್ಯಾಲೆಂಡರ್ನ ನೋಡಿದಾಗ ನಾವು ಚೈತ್ರ ವರ್ಷಕ್ಕೆ ಅಂತ ಆರಂಭ ಮಾಡ್ತೀವಿ. ಕೊನೆಯ ತಿಂಗಳಿಗೆ ಬಂದ್ರೆ ಅದು ಫಾಲ್ಗುಣ ಮಾಸ. ನಂತರ ಶುರುವಾಗೋದು ಮತ್ತೆ ಚೈತ್ರ ಮಾಸ ಶುರುವಾಗುತ್ತೆ. ಅಂದ್ರೆ ಈ ಹಳೆ ವರ್ಷ ಮತ್ತು ಹೊಸ ವರ್ಷದ ಕೊನೆಯ ಒಂದು ಹಬ್ಬ, ಶ್ರೇಷ್ಠವಾದ ಹಬ್ಬ ಇದು ಹೋಳಿ ಹಬ್ಬ.
ಈ ಹಬ್ಬಕ್ಕೆ ಬಹಳ ವಿಶೇಷತೆಯನ್ನ ನಮ್ಮ ಸಂಸ್ಕೃತಿಯಲ್ಲಿ ಆಚಾರ ವಿಚಾರಗಳಲ್ಲಿ ಕೊಡ್ತಾ ಇರುವಂತದ್ದು. ಈ ಹೋಳಿ ಹಬ್ಬದ ವಿಶೇಷ ಏನಪ್ಪಾ ಅಂದ್ರೆ ಇದು ಒಂದು ಬಣ್ಣಗಳಿಂದ ತುಂಬಿರುತ್ತೆ, ಎರಡನೇದು ಪ್ರೀತಿ ತುಂಬಿರುತ್ತೆ, ಮೂರನೇದು ವಸಂತವನ್ನ ಇನ್ವೈಟ್ ಮಾಡ್ಕೊಳ್ಳುವಂಥದ್ದು, ಸ್ವಾಗತ ಮಾಡುವಂತ ಹಬ್ಬ ಇದು ಈ ಹೋಳಿ ಹಬ್ಬ ಆಗಿರುತ್ತೆ. ಏನಕ್ಕಪ್ಪ ಅಂತಂದ್ರೆ ನೋಡಿ, ಇದನ್ನ ಆರಂಭ ಆಗಿದ್ದು ಮೊದಲು ರಾಧಾಕೃಷ್ಣಿಯರ ದೈವಿಕ ಪ್ರೀತಿಯಿಂದ ಕೃಷ್ಣ ರಾಧೆಗೆ, ರಾಧೆ ಕೃಷ್ಣ, ಕೃಷ್ಣ ರಾಧೆಗೆ, ರಾಧೆ ಕೃಷ್ಣಗೆ ಈ ರೀತಿ ಬಣ್ಣವನ್ನ ಹಚ್ಚುವ ಮೂಲಕ ಆರಂಭ ಆಯ್ತು ಅನ್ನುವಂತ ಪ್ರತೀತಿ ಇದೆ. ಅದರ ಜೊತೆಗೆ ವಿಷ್ಣು ಮತ್ತೆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ಲಿಕ್ಕೆ ನರಸಿಂಹನ ಅವತಾರವನ್ನ ತಾಳಿ ಆ ದಿನ ಅವನನ್ನ ಸಂಹಾರ ಮಾಡಿದ್ನಲ್ಲ, ಆ ದಿನದ ನೆನಪಿಗಾಗಿ ಹೋಳಿಯನ್ನ ಆಚರಣೆ ಮಾಡುವಂಥದ್ದು. ಜೊತೆಗೆ ನಮ್ಮಲ್ಲಿರುವಂತ ಕ್ರೋಧ ಆಗಿರ್ಬೋದು, ಕಾಮ ಆಗಿರ್ಬೋದು, ಮದ ಮತ್ಸರಗಳು ಇತ್ತ ಋಣಾತ್ಮಕ ಅಂಶಗಳನ್ನ ಕಾಮ ದಹನದ ಮೂಲಕ ಎಲ್ಲ ತೊಡೆದಾಕ್ಬಿಟ್ಟು ವಸಂತ ಕಾಲಕ್ಕೆ ನಾವು ಹೊಸ ಜೀವನವನ್ನ ಆರಂಭ ಮಾಡಬೇಕು ಅನ್ನುವಂತ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಪ್ರಕೃತಿ ದತ್ತವಾಗಿ ಈ ಹಬ್ಬವನ್ನ ಹೋಳಿ ಆಚರಣೆ ಮಾಡುವಂಥದ್ದನ್ನ ಕಾಣಬಹುದು. ಇದು ಈ ಚಳಿಗಾಲ ಮತ್ತು ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆ ಕಾಲದ ಆರಂಭದ ಘಟ್ಟ. ಇದು ಒಂದು ಹುಣ್ಣಿಮೆಯ ದಿನ ನಡೆಯುವಂತ ಹಬ್ಬ ಪಾಲ್ಗುಣ ಮಾಸದಲ್ಲಿ. ಈ ಹೋಳಿ ಹಬ್ಬದಲ್ಲಿ ತುಂಬಿರುವಂತದ್ದೆಲ್ಲ ಬಣ್ಣಗಳೇ, ಬಣ್ಣದ ಹಬ್ಬ ಹೋಳಿ ಹಬ್ಬ ಇರುತ್ತೆ. ಇಲ್ಲಿ ಸಾಕಷ್ಟು ಬಣ್ಣದ ಸೊಬಗನ್ನ ಕಾಣ್ತೀವಿ. ಪ್ರತಿ ಬಣ್ಣಕ್ಕೂ ತನ್ನದೇ ಆದಂತ ಕಾರಣಗಳಿದಾವೆ. ಉದಾಹರಣೆಗೆ ನಾವು ಕೆಂಪು ಬಣ್ಣ ಅಂತಂದ್ರೆ ಅದು ನಮ್ಮ ಪಾದಕ್ಕೆ ಅತ್ಯಂತ ಹಿತವಾಗಿರುವಂತ ಬಣ್ಣ. ಪಾದಗಳಿಗೆ ಈಗ ಬಳಸ್ತಿರುವಂತ ರಾಸಾಯನಿಕ ಬಣ್ಣಗಳಲ್ಲ, ಆದ್ರೆ ಶುದ್ಧ ಬಣ್ಣದ ಗುಣನ ಹೇಳ್ತಾ ಇದೀನಿ. ಹಸಿರು ಬಣ್ಣ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಒಳ್ಳೇದು. ಅಂದ್ರೆ ನಾವು ತಿನ್ನುವಂತ ಹಸಿರು ಆಹಾರ ಪದಾರ್ಥಗಳೆಲ್ಲವೂ ಕೂಡ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದಾಗಿರುವಂಥದ್ದು. ಹಾಗೆ ನೀಲವರ್ಣಕ್ಕೆ ಬಂದ್ರೆ ಇದು ನಮ್ಮ ಶಿರ ಮತ್ತೆ ನಮ್ಮ ಮೆದುಳು, ಇದಕ್ಕೆ ತುಂಬಾ ಹಿತಕಾರಿಯಾಗಿರುವಂತದ್ದು ಅದು ಅದರಲ್ಲೂ ಬರುತ್ತೆ. ಹಾಗೆ ಹಳದಿ ಬಣ್ಣಕ್ಕೆ ಬಂದ್ರೆ ಪಿತ್ತಕೋಶ, ಶ್ವಾಸಕೋಶ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಈ ಹಳದಿಯ ಬಣ್ಣವನ್ನ ಹೊಂದಿರುವಂತ ಆಹಾರಗಳೆಲ್ಲವೂ ಕೂಡ ನಮಗೆ ಹಿತವಾಗಿ ಇರ್ತವೆ. ಇಂಥ ವರ್ಣಮಯ ಬದುಕಲ್ಲೇ ನಾವೆಲ್ಲ ಬದುಕ್ತಾ ಇದೀವಿ. ಇಂಥ ಈ ಬದುಕಲ್ಲಿ ಹಿಂದೆಲ್ಲ ಶಿಲಾಯುಗದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬಣ್ಣದ ಎಲೆಗಳನ್ನ ಆಹಾರವಾಗಿ ತಯಾರಿಸ್ಕೊಂಡು, ಮದ್ದನ್ನಾಗಿ ತಯಾರಿಸ್ಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಇದ್ರು. ಅಂದ್ರೆ ಅದು ಬಣ್ಣಗಳಿಗಿರುವಂತ ಮಹತ್ವ, ಅದು ಆ ಬಣ್ಣಗಳ ಮಹತ್ವವನ್ನ ಹೊಂದಿರುವಂತ ಹಬ್ಬ. ಈಗೆಲ್ಲ ರಾಸಾಯನಿಕ ಬಣ್ಣವನ್ನ ಹಾಕೊಂಡು ಉಗ್ಗಾಡ್ಕೊಂಡು ಬಣ್ಣ ಹಚ್ಕೊಂಡು ಆಚರಣೆ ಮಾಡುವ ತರಕ್ಕೆ ನಾವು ಬಂದಿದ್ದೇವೆ. ಸಂಸ್ಕೃತಿಯಲ್ಲಿ ಭಿನ್ನತೆ, ಬದಲಾವಣೆಗಳು, ಪಾಶ್ಚಾತ್ಯೀಕರಣದ ಪ್ರಭಾವಗಳು ನಮ್ಮಲ್ಲಿ ಬೀರ್ತಾ ಇರೋದ್ರಿಂದ ಈ ತರ ಎಲ್ಲ ಬದಲಾವಣೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆ ಒಂದು ರಂಗಿನ ಹಬ್ಬ, ಬಣ್ಣದ ಹಬ್ಬ. ಮಕ್ಳಿಗಂತೂ ತುಂಬಾ ಸಂಭ್ರಮ. ಪಿಚ್ಚುಗಾರಿ ಇಟ್ಕೊಂಡು ನೀರು ಕೊಳ್ತಾ ಬಣ್ಣ ಹಚ್ಕೊಳ್ತಾ ತುಂಬಾ ಎಂಜಾಯ್ ಮಾಡ್ತವೆ, ತುಂಬಾ ಖುಷಿ ಪಡ್ತವೆ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರಿಗೂ ಕೂಡ ಎಲ್ಲರಿಗೂ ಕೂಡ ಖುಷಿ ಕೊಡುವಂತ ಹಬ್ಬ ಅದು ಹೋಳಿ ಹಬ್ಬ. ಈ ಹೋಳಿ ಹಬ್ಬ ಬಣ್ಣದ ಸೊಬಗು. ಸರ್, ಇಂದ ತುಂಬಾ ಬಣ್ಣಗಳು ತುಂಬಾನೇ ಕಾಣ್ತಾ ಇದಾವೆ. ಸರ್ ಕೂಡ ಕಲರ್ಫುಲ್ ಆಗಿ ಕಾಣ್ತಾ ಇದಾರೆ. ಹೋಳಿ ಹಬ್ಬ ಆಗಿ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ವಿಶ್ಲೇಷಣೆ ಮಾಡ್ತಾ ಇದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ಸತೀಶ್, ವೆರಿ ಗುಡ್. ಈಗ ನಮ್ಮ ಜೊತೆ ಇರುವ ಸಂಹಿತಾ ಏನ್ ಹೇಳ್ತಾರೆ ಈ ಬಗ್ಗೆ ಕೇಳೋಣ. ಎಸ್ ಸಂಹಿತಾ. ನಮಸ್ತೆ ಸರ್. ಹೋಳಿ ಹಬ್ಬ ಅಂದ್ರೇನೆ ಅದು ಒಂದು ವಿಭಿನ್ನ ಹಬ್ಬ. ಎಲ್ಲ ಹಬ್ಬಕ್ಕಿಂತನೂ ಎಲ್ಲ ಹಬ್ಬಗಳಲ್ಲಿ ಒಂದು ಆಚರಣೆ, ಕಟ್ಟುನಿಟ್ಟು ಅಂತ ಎಲ್ಲ ಇರುತ್ತೆ. ಆದ್ರೆ ಹೋಳಿ ಹಬ್ಬ ಹಾಗಲ್ಲ. ಅದ್ರಲ್ಲಿ ಯಾವುದೇ ವಯೋಮಿತಿ ಏನು ಇರೋದಿಲ್ಲ. ಎಲ್ಲರೂ ಸೇರ್ಕೊಳ್ತೀವಿ. ನಮ್ಮ ನೇಬರ್ಸ್ ಇರ್ಬೋದು, ಸುತ್ತಮುತ್ತಲಿನ ಜನ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಸೇರಿ ಆಡುವಂತಹ ಒಂದು ಹಬ್ಬ ಇದು ಹೋಳಿ ಹಬ್ಬ. ಹೋಳಿ ಹಬ್ಬದಲ್ಲಿ ನಾವು ಹಲವಾರು ಬಣ್ಣಗಳನ್ನ ಒಬ್ರಿಗೊಬ್ರಿಗೆ ಏರ್ಚ್ತೀವಿ. ಸೊ ಈ ಬಣ್ಣಗಳು ಏನಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಎಷ್ಟೋ ಕಹಿ ಸಿಹಿ ಹಲವಾರು ಘಟನೆಗಳು. ಇಟ್ ಈಸ್ ಜಸ್ಟ್ ಲೈಕ್ ಎ ಪೇಂಟ್ ಅಂತ ಹೇಳ್ಬೋದು. ನಾವ್ ಎಷ್ಟು ಪೇಂಟ್ಫುಲ್, ಎಷ್ಟು ಕಲರ್ಫುಲ್ ಆಗಿರ್ತೀವಿ, ನಮ್ ಜೀವನನೂ ಅಷ್ಟೇ ಕಲರ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೇನೆ. ಸೊ ಇದು ಒಂದು ಮನಸ್ಸು ಬಿಚ್ಚಿ ನಾವೆಲ್ಲರೂ ಒಬ್ರಿಗೊಬ್ರಿಗೆ ಒಂದು ಬಣ್ಣವನ್ನ ಹಚ್ಚೋ ಮುಖಾಂತರ ನಾವು ಒಳ್ಳೆಯ ಕಮ್ಯುನಿಕೇಶನ್ ಅನ್ನ ಬೆಳೆಸ್ಕೊಳ್ತೀವಿ. ನಮ್ಮ ಮಧ್ಯೆ ಪರಸ್ಪರ ಎಷ್ಟೋ ವಿಚಾರಗಳು ದಿನನಿತ್ಯ ನಡೀತಾನೆ ಇರುತ್ತೆ. ಸೊ ಒಂದು ಈ ತರದೊಂದು ಅವಕಾಶ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಅವಕಾಶ ಇದೆ. ಚಿಕ್ಕವ್ರು ಇರ್ಬಹುದು, ದೊಡ್ಡವ್ರು ಇರಬಹುದು, ಅವರಿಗೆ ಒಂದು ಬಣ್ಣವನ್ನ ಹಚ್ಚೋದು ಮತ್ತೆ ಅವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನ ಮೂಡಿಸ್ಕೊಳ್ಳಿಕ್ಕೆ ಈ ತರದ ಒಂದು ಹಬ್ಬ ಆಚರಣೆಗಳು ತುಂಬಾ ಅನುಕೂಲಕರ ಅಂತ ನಾ ಹೇಳ್ತೇನೆ. ಇನ್ನ ಹೋಳಿ ಹಬ್ಬಕ್ಕೆ, ಈಗಿನ ಕಾಲದ ಹೋಳಿ ಹಬ್ಬದಲ್ಲಿ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರೂ ರಾಸಾಯನಿಕ ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ. ಈಗ ನಮ್ ಸತೀಶ್ ಸರೇ ಹೇಳಿದ್ರು. ಸೊ ಈ ರಾಸಾಯನಿಕ ಪದಾರ್ಥಗಳಿಂದ ಹೆಚ್ಚು ಸ್ಕಿನ್ ಮೇಲೆ ಅಫೆಕ್ಟ್ ಆಗ್ತಾ ಇದೆ, ಮಕ್ಕಳಿಗೂ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ಆದ್ರಿಂದ ತುಂಬಾ ರಾಸಾಯನಿಕ ಪದಾರ್ಥ ಅಲ್ದಲೆ ಒಣಗಿದಂತಹ ರೋಸ್ ಪೆಟಲ್ಸ್ ಇಂದ ಮತ್ತೆ ಕೆಲವು ಎಕೋ ಫ್ರೆಂಡ್ಲಿ ಆದಂತಹ ಕಲರ್ಸ್ ನ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ.
ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದು ಅದೇ, ನೀವು ಹೋಳಿಯನ್ನ ಆಚರಿಸಿ, ದಯವಿಟ್ಟು ಕೆಮಿಕಲ್ ಅನ್ನ ಬಳಸಬೇಡಿ. ಆದಷ್ಟು ಅವಾಯ್ಡ್ ಕೆಮಿಕಲ್ಸ್, ಯೂಸ್ ಎಕೋ ಫ್ರೆಂಡ್ಲಿ ಕಲರ್ಸ್. ಸೊ ನಿಮ್ ಮಕ್ಕಳು ಸೇಫ್ ಆಗಿರ್ತಾರೆ, ನೀವು ಸೇಫ್ ಆಗಿರ್ತೀರಾ. ಹ್ಯಾಪಿ ಹೋಳಿ ಹಬ್ಬ ಎಲ್ಲರಿಗೂ. ಓಕೆ, ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ರಿ. ಹೋಳಿ ಹುಣ್ಣಿಮೆ ಅಂತ ಕೂಡ ನಾವು ಅದನ್ನು ಹೇಳ್ತೇವೆ. ವೆರಿ ಗುಡ್. ಈಗ ನಮ್ಮ ಜೊತೆ ಕಟ್ಟೇರಿ ಸ್ವಾಮಿ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಎಸ್, ಕಟ್ಟೇರಿ ಸ್ವಾಮಿ. ಆತ್ಮೀಯರೇ ನಮಸ್ಕಾರ ಎಲ್ಲರಿಗೂ. ಹೋಳಿ ಹಬ್ಬ, ಹೋಳಿ ಬಣ್ಣಗಳ ಸಂಭ್ರಮ. ಈ ಹೋಳಿ ಬಣ್ಣಗಳ ಸಂಭ್ರಮ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ಪುರಾತನ ಕಾಲದಿಂದಲೂ ಯಾವುದೇ ಮೇಲು ಕೀಳು ಎಂಬ ಭೇದ ಭಾವವಿಲ್ಲದೆ ಮಾನವೀಯತೆಯಿಂದ ಈ ಈ ಹಬ್ಬವನ್ನ ನಾವು ಆಚರಿಸ್ಕೊಂತ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಕುವೆಂಪು ಅವರು ಒಂದು ಹೇಳ್ತಾರೆ, ಸಗ್ಗದ ಬಾಗಿಲು ಅಲಿಯುವುದಣ್ಣ, ನುಗ್ಗಿದರಲ್ಲೇ ತೆರೆಯುವುದಣ್ಣ, ಅಕ್ಕಿಯ ಹೂವಿನೊಳಗೆ ಹುಯಿತಿದೆ ಅಣ್ಣ, ಹೂವಿನ ಬಣ್ಣದೊಳಗಿಡಿದೆ ಅಣ್ಣ. ಎಷ್ಟು ಚೆನ್ನಾಗಿ ಅರ್ಥ ಮಾಡಿ ನಮಗೆ ಅರ್ಥೈಸಿದ್ದಾರೆ ನಮ್ಮ ಮಾನ್ಯ ಕುವೆಂಪು ಅವರು. ಹಾಗೆ ನಾವೇನೀಗ ಬಣ್ಣವನ್ನು ಆಚರಿಸ್ತೀವೋ ಆ ಬಣ್ಣಗಳ ಮೂಲಕ ನಾವು ಆ ಬಣ್ಣದ ಅದ್ರ ಹಿನ್ನೆಲೆ ತಿಳ್ಕೋದಾದ್ರೆ, ಆಚರಿಸೋಣ ಬಣ್ಣದ ಓಕಳಿ, ಕೆಂಪು ಪ್ರೀತಿಯನ್ನು ಹೆಚ್ಚಿಸಲಿ, ಹಸಿರು ಗುರಿಯನ್ನು ಸಾಧಿಸಲಿ, ನೀಲಿ ನಂಬಿಕೆಯನ್ನು ರಕ್ಷಿಸಲಿ, ಕಿತ್ತಾಳೆ ಆರೋಗ್ಯವನ್ನು ಕಾಪಾಡಲಿ, ಹಳದಿ ಹರ್ಷವನ್ನು ಪರಿಚಯಿಸಲಿ, ಎಲ್ಲಾ ಬಣ್ಣಗಳ ಮಿಶ್ರಣ ಬಿಳಿ ಸದಾ ಶಾಂತಿಯನ್ನು ನೆಲೆಸಲಿ ಅಂತ ನಾವು ಈ ಬಣ್ಣಗಳ ಸಂಭ್ರಮದಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಹಾಗಾಗಿ ನಾನು ಹೇಳೋದಷ್ಟೇ, ಎಲ್ಲರೂ ರಾಸಾಯನಿಕ ಏನು ನಮ್ಮ ಸತೀಶ್ ಸರ್ ಹೇಳ್ದಂಗೆ ಒಳ್ಳೆಯ ಬಣ್ಣನ ತಗೊಂಡು ಕೆಮಿಕಲ್ ಇಲ್ಲದ ಬಣ್ಣವನ್ನು ಆಚರಿಸಿ ಹಾಗೆ ಅಂತ ಹೇಳ್ತಾ, ನಾನು ಅಡ್ವಾನ್ಸು ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಓಕೆ ಎರಿಸ್ವಾಮಿ ಅವರೇ, ಧನ್ಯವಾದ. ನಮ್ಮ ಜೊತೆ ಆನಂದ ಅಂತ ನಮ್ಮ ಕ್ಲಾಸ್ ಇದ್ದಾರೆ. ಆನಂದ್, ತಮ್ಮ ಅನಿಸಿಕೆ ಅಂತ ತಿಳಿಸಿ. ಅದು ಹೋಳಿ ಹಬ್ಬ ವಿಶೇಷವಾಗಿ ಏನಂತ ಹೇಳ್ಬೇಕಂದ್ರೆ, ಎಲ್ಲಾ ಹಬ್ಬಗಳಿಂದ ವಿಶೇಷವಾಗಿ ಆಚರಿಸ್ತೀವಿ. ಹೇಗಂದ್ರೆ ಇದು ಬಣ್ಣ ಬೆಳ್ಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಣ್ಣ ಬೆಳ್ಕೊಂಡು ಮಾಡ್ಕೊಂಡು ಸಂಭ್ರಮದಿಂದ ಪ್ರೀತಿಯಿಂದ ಆಚರಿಸ್ತೀವಿ. ಅದೇ ಎಲ್ಲ ಹಬ್ಬಗಳಿಂದ ವಿಭಿನ್ನವಾಗಿ ಆಚರಿಸ್ತೀವಿ ಅಂತ ನನ್ನ ಅನಿಸಿಕೆ. ಓಕೆ, ಡಾಕ್ಟರ್ ಅಮೃತರಾಜ್, ತಮ್ಮ ಅನಿಸಿಕೆ ತಿಳಿಸಿ. ಸರ್ ನಮಸ್ಕಾರ ಸರ್. ಇವತ್ತಿನ ದಿನ ಹೋಳಿ ಹಬ್ಬ ಅಂತ ಹೇಳ್ಬಿಟ್ರೆ ಇದು ಒಂದು ಒಗ್ಗಟ್ಟು, ಸಾಮರಸ್ಯ ಮತ್ತು ಶಾಂತಿಯ ಹಬ್ಬವಾಗಿದೆ. ಆಮೇಲೆ ಸಣ್ಣ ಮಕ್ಕಳು ಇದನ್ನು ಅತಿಯಾಗಿ ಖುಷಿಯಿಂದ ಆಚರಣೆ ಮಾಡ್ತಾರೆ. ಸೊ ಆಮೇಲೆ ಇದು ಒಂದು ಸುಂದರವಾದ ಹಬ್ಬ ಅಂತ ಹೇಳ್ತೇವೆ. ಇದರಲ್ಲಿ ವಿಶೇಷ ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ. ಆಮೇಲೆ ಎಲ್ಲರೂ ಕೂಡಿ ಇದನ್ನು ಒಗ್ಗಟ್ಟಾಗಿ ಆಚರಣೆಯನ್ನು ಮಾಡ್ತಾರೆ. ಇದನ್ನು ಬಹಳ ಖುಷಿಯಿಂದ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ವರ್ಷ ಇದನ್ನು 3ನೇ ತಿಂಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಹೆಚ್ಚು ಆಚರಣೆ ಮಾಡೋದ್ರಿಂದ ಎಲ್ಲರಲ್ಲಿಯೂ ಕೂಡ ಒಂದು ಸಮಸ್ಯೆ, ಎಲ್ಲರಲ್ಲಿಯೂ ಕೂಡ ಒಂದು ಸಮಾನ ಮನೋಭಾವ ಬರುತ್ತದೆ. ಆದ ಕಾರಣ ಹೆಚ್ಚು ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿನೇ ಎಲ್ಲರಿಗೂ ಕೂಡ ಒಂದು ಆತ್ಮೀಯತೆ, ಒಂದು ಮನೋಭಾವನೆ, ನಮ್ಮಲ್ಲಿ ಒಗ್ಗಟ್ಟಿನ ಮನೋಭಾವನೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾರೆ. ಓಕೆ ಸ್ನೇಹಿತರೆ, ಹೋಳಿ ಹಬ್ಬ ಬಣ್ಣಗಳ ಸಂಭ್ರಮ ಕುರಿತು ನಮ್ಮೆಲ್ಲ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಮಾತಾಡಿದ್ದಾರೆ. ನೀವು ಈ ವಿಡಿಯೋ ನೋಡ್ತಾ ಇರೋರು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ತಿಳಿಸಿದಾಗ, ಕಾಮೆಂಟ್ ಮಾಡಿದಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ನಿಮ್ಮ ಅನಿಸಿಕೆ ಏನು ಅಂತ. ನಿಮ್ಮೆಲ್ಲರ ಅನಿಸಿಕೆಗಳನ್ನು ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಅನಿಸಿಕೆಗಳನ್ನು ಟೈಪ್ ಮಾಡುವಂಥದ್ದು. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ತೇನೆ. ಲೈಕ್ ಮಾಡಿ, 4 ಜನಕ್ಕೆ ಈ ರೀತಿಯ ವಿಚಾರಗಳನ್ನು, ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ಕಾರ.